ಮಂಡ್ಯದಲ್ಲಿ ಗೆಲುವಿಗೆ ಸಿದ್ದರಾಮಯ್ಯ ಅವರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರ ಸೋಲಿಗೆ ಮಾಜಿ ಆಪ್ತ ಮಾಸ್ಟರ್ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಸಿಎಂ ಇಬ್ರಾಹಿಂ ರಾಜ್ಯಾಧ್ಯಕ್ಷರು ಜೆಡಿಎಸ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಆಗಿರುವಂತಹ ಶ್ರೀನಾಥವನ್ನ ಗೆಲ್ಲಿಸೋದಕ್ಕೆ ಇಬ್ರಾಹಿಂ ಅವರು ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಕೋಲಾರ ಕ್ಷೇತ್ರದಲ್ಲೇ ಸಿಎಂ ಇಬ್ರಾಹಿಂ ಅವರು ಸಭೆಯ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ. 2-3 ತಿಂಗಳಲ್ಲಿ ಈಗಾಗಲೇ ಜೆಡಿಎಸ್ 8 ಬಾರಿ ಸಭೆಯನ್ನ ಮಾಡಿದೆ, ಕಾರ್ಯಕ್ರಮಗಳನ್ನ ಮಾಡಿದೆ. ಅಲ್ಪಸಂಖ್ಯಾತ ಮತಗಳ ಕ್ರೋಢೀಕರಣಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ಕೋಲಾರದ ಪ್ರತಿ ವಾರ್ಡ್ ಅಲ್ಲೂ ಮತಬೇಟೆಯನ್ನ ಮಾಡ್ತಾ ಇದೆ. ಒಟ್ಟು 35 ವಾರ್ಡ್ಗಳಲ್ಲಿ 17ರಲ್ಲಿ ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಒಂದು ಕ್ಷೇತ್ರಗಳು, ಆ ವಿಭಾಗಗಳನ್ನ ಇಟ್ಟುಕೊಂಡು ಈಗ ಆ ಮತಗಳನ್ನ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಜೆಡಿಎಸ್ ಮಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಸಭೆಯ ಮೇಲೆ ಸಭೆಯನ್ನ ಮಾಡ್ತಾ ಇದ್ದು ಆಲ್ಮೋಸ್ಟ್ ಈಗ 8 ಸಭೆಗಳನ್ನ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಆ ಮತಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನ ಜೆಡಿಎಸ್ ನಿಂದ ನಡೀತಾ ಇದೆ. ಒಂದು ಕಿಟ್ಗಳು, ಮೆಡಿಸಿನ್ಸ್ ಕಿಟ್ಗಳು, ತರಕಾರಿ ಸಮೇತ ತಗೊಂಡು ಹೋಗಿ ಮಾರ್ಕೆಟಿಂದ ತರಕಾರಿ ದುಡ್ಡು ಕೊಟ್ಟು ತಗೊಂಡು ಹೋಗಿ ಪ್ರತಿಯೊಬ್ಬರಿಗೂ ಹಂಚಿದ್ದಾರೆ. ಮನೆಗೂ ಹಂಚಿದ್ದಾರೆ. ತರಕಾರಿಯಿಂದ ಹಿಡಿದು ಟಮಾಟೆಯಿಂದ ಹಿಡಿದು ಪ್ರತಿಯೊಂದು, ಅಕ್ಕಿಯಿಂದ ಹಿಡಿದು ಪ್ರತಿಯೊಂದು ಮಾಡಿದ್ದಾರೆ. ಆ ಟೈಮಲ್ಲಿ ಯಾವ ಪಕ್ಷದವರು ಬಂದು ಹೆಂಗಿದ್ದೀರಿ, ಬದುಕಿದ್ದೀರಾ, ಹೋಗಿದ್ದೀರಾ ಏನು ಕೇಳಿಲ್ಲ ಇಷ್ಟವರೆಗೂ. ಇವ್ರು ಬಂದು ಈ ಥರ ಕೇಳೋರು, ಈ ಥರ ಮಾಡೋರು, ಅದಕ್ಕೆ ನಮ್ಗೆ ಒಳ್ಳೆ ಕ್ಯಾಂಡಿಡೇಟು, ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ, ರೈತರ ಮಗ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಇವ್ರಿಗೆ 20,000ದಿಂದ ಹಿಡಿದು 51,000 ಓಟಿಂದ ನಾವು CMR ಶ್ರೀನಾಥ್ ಈ ಬಾರಿ MLA ಕ್ಯಾಂಡಿಡೇಟ್ ಮಾಡೇ ಮಾಡ್ತೀರಿ. ಖಂಡಿತ ಪ್ರಮಾಣ ಮಾಡಿ ಹೇಳ್ತೀರಿ. ಈ ಬಾರಿ MLA CMR ಶ್ರೀನಾಥ್ ಸಿದ್ದರಾಮಯ್ಯ ಬಂದರು, ಇನ್ನೊಬ್ಬರು ಹೊರತೂರು ಬಂದರು, ಅದು ಯಾರಿಗೂ ಹೋಗಲ್ಲ. ಈ ಸಾರಿ ಏನಿದ್ರು ಎಲ್ಲ ಒಂದೇ ಕಡೆ ಮಾಡಿ ನಮ್ಮ ಲೋಕಲ್ಲು ಹೊರತೂರಿಂದ ಬಂದು ಸಿದ್ದರಾಮಯ್ಯ ಬೇರೆ ಕಡೆಯಿಂದ ಬಂದು ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ನಿಲ್ತ್ಕೊಂಡ್ರು ಗೆಲ್ತಾರಲ್ಲ, ಎಲ್ಲೋ ಒಂದು ಕಡೆ ಗೆಲ್ತ್ಕೊಳ್ಳಿ. ನಮ್ಮ ಲೋಕಲಲ್ಲಿ ನಮ್ಮ ಲೋಕಲ್ಗೆ ಇರಲಿ ಒಂದು ಸಾರಿ. ನಮ್ಮ ಅಲ್ಪಸಂಖ್ಯಾತರು ಎಲ್ಲರನ್ನ CMR ಶ್ರೀನಾಥ್ ಅಣ್ಣನಿಗೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘುರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಘುರಾಜ್, ಕೋಲಾರದಲ್ಲಿ ಮುಸ್ಲಿಂ ಮತಗಳ ನಿರ್ಣಾಯಕ ಆಗಿರೋದ್ರಿಂದ ಇದರ ಪ್ರಯೋಜನೆಯನ್ನು ಪಡೆಯೋದಕ್ಕೆ ಜೆಡಿಎಸ್ ಏನೆಲ್ಲ ಪ್ಲಾನ್ ಮಾಡಿಕೊಂಡು ಇದರಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಈಗಿನ ಸಿಚುವೇಶನ್ ನೋಡಿದ್ರೆ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ? ಖಂಡಿತ ಈಗಿನ ಒಂದು ಸಿಚುವೇಶನ್ ಅನ್ನು ನೋಡಿದ್ರೆ ಈ ಒಂದು ಜೆಡಿಎಸ್ ನ ಒಂದು ಲೆಕ್ಕಾಚಾರ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸಿಎಂ ಇಬ್ರಾಹಿಂ ಅವರು ಆ ಮುಸ್ಲಿಂ ಸಮುದಾಯದ ಒಬ್ಬ ಪ್ರಬಲ ನಾಯಕರು ಕೂಡ ಆಗಿದ್ದಾರೆ. ಅವರು ಈಗ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಈಗ ಕೋಲಾರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಮತಗಳು ಇರೋ ಕಾರಣ ಈ ಒಂದು ಪ್ಲಾನ್ ಈಗ ವರ್ಕೌಟ್ ಆಗಿದೆ ಅಂತಾನೆ ಹೇಳ್ಬೋದು. ಸುಮಾರು ಒಂದು 17ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಮುಸ್ಲಿಂ ಮತಗಳೇ ಅತಿ ಹೆಚ್ಚು ಇರೋದ್ರಿಂದ ಇಲ್ಲಿ ಕೋಲಾರ ನಗರದಲ್ಲಿ ಖುದ್ದು ಸಿಎಂ ಇಬ್ರಾಹಿಂ ಅವರು ಠಿಕಾಣಿ ಹೂಡಿ ಇಲ್ಲಿ ಸಾಕಷ್ಟು ಬಾರಿ ಪ್ರಚಾರಗಳನ್ನು ಮಾಡಿದ್ದಾರೆ. ಅದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿಎಂ ಇಬ್ರಾಹಿಂ ಅವರು ಹೋಬಳಿ ಮಟ್ಟದ ಸಮಾವೇಶಗಳಲ್ಲಿ ಕೂಡ ಈಗ ಭಾಗಿಯಾಗ್ತಾ ಇದ್ದಾರೆ. ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಕೂಡ ಅತಿ ಹೆಚ್ಚು ಮುಸ್ಲಿಂ ಮತಗಳಿದೆ. ಇದನ್ನ ಸೆಳಿಲಿಕ್ಕೆ ಒಂದು ರಣತಂತ್ರವನ್ನ ಸಿಎಂ ಇಬ್ರಾಹಿಂ ಅವರು ಮಾಡಿರುವಂತದ್ದು. ರಾಜಕೀಯವಾಗಿ ಸಿದ್ದರಾಮಯ್ಯನವರು ಮತ್ತೆ ಸಿಎಂ ಇಬ್ರಾಹಿಂ ಅವರು ಈಗ ಸದ್ಯಕ್ಕೆ ವಿರೋಧಿಗಳಾಗಿದ್ದಾರೆ. ಅವರನ್ನ ಸೋಲ್ಸೋಕೆ ಜೆಡಿಎಸ್ ಪಕ್ಷವು ಕೂಡ ಸಾಕಷ್ಟು ರಣತಂತ್ರಗಳನ್ನು ರೂಪಿಸಿದೆ. ಈಗ ಸಿಎಂ ಇಬ್ರಾಹಿಂ ಅವರು ಅದರ ನೇತೃತ್ವವನ್ನು ವಹಿಸಿ ಕೋಲಾರದಲ್ಲಿರ್ತಕ್ಕಂಥ ಮುಸ್ಲಿಂ ಮತಗಳನ್ನು ಸೆಳಿಲಿಕ್ಕೆ ಸಾಕಷ್ಟು ಒಂದು ರಣತಂತ್ರಗಳನ್ನು ರೂಪಿಸಿದ್ದಾರೆ. ಪ್ರಮುಖವಾಗಿ ಸ್ಥಳೀಯರಾಗಿರ್ತಕ್ಕಂಥ ಮುಸ್ಲಿಂ ನಾಯಕರ ಒಂದು ನಾಯಕತ್ವದಿಂದಲೇ ಮತವನ್ನ ಪಡಿಲಿಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು. ಈಗಾಗಲೇ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಈಗ ಜೆಡಿಎಸ್ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರು ಈಗ ಪ್ರಚಾರವನ್ನು ಮಾಡಿದ್ದಾರೆ. ಇವರ ಒಂದು ಮೊದಲ ರಣತಂತ್ರ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸಿಗೋದಿಲ್ಲ, ಸಿದ್ದರಾಮಯ್ಯನವರು ಕೋಲಾರಕ್ಕೆ ಬರೋದಿಲ್ಲ, ಅವರ ಒಂದು ಅನುಪಸ್ಥಿತಿಯಲ್ಲಿ ಬೇರೊಬ್ಬ ನಾಯಕರು ಇಲ್ಲಿ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಹಾಗಾಗಿ ಸ್ಥಳೀಯವಾಗಿರ್ತಕ್ಕಂಥ ಅಭ್ಯರ್ಥಿಗೆ ಮತವನ್ನ ಕೊಡಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಈಗ ಒಂದು ಪ್ರಚಾರವನ್ನು ಮಾಡ್ತಾ ಇರುವಂತದ್ದು. ಸ್ಥಳೀಯರಾಗಿರ್ತಕ್ಕಂಥ CMR ಶ್ರೀನಾಥ್ ಅವರು ಕೂಡ ಸಾಕಷ್ಟು ಪ್ರಭಾವಿ ಆಗಿದ್ದಾರೆ. ಹಾಗಾಗಿನೇ ಇವರ ಒಂದು ಸಿಎಂ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಮೇಲೆ ಎಫೆಕ್ಟ್ ಆಗುವಂತ ಚಾನ್ಸಸ್ ಕಾಣಿಸ್ತಾ ಇದೆ. ಹಾಗಾದ್ರೆ ಖಂಡಿತ ನಿವಿತಾಜೆ, ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನ ಈಗಾಗಲೇ ಹಿಂದೆ ಅವರು ಪರಿಗಣಿಸಿದೇ ಕೋಲಾರ ಒಂದು ಕ್ಷೇತ್ರಕ್ಕೆ ಅಖಾಡಕ್ಕೆ ಇಳಿದಿರುವಂತದ್ದು. ಆದ್ರೆ ಸಿದ್ದರಾಮಯ್ಯನವರ ಅನುಪಸ್ಥಿತಿಯಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯ ಕೂಡ ಆಗ್ತಾ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನ ಸೆಳಿಲಿಕ್ಕೆ ಸ್ಥಳೀಯ ನಾಯಕರ ಕೊರತೆ ಕೂಡ ಎದ್ದು ಕಾಣ್ತಾ ಇದೆ. ಒಂದ್ ಕಡೆ KH ಮುನಿಯಪ್ಪ ಅವರ ಬಣ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ರಮೇಶ್ ಕುಮಾರ್ ಬಣ ಒಂದ್ ಕಡೆ ಇದೆ. ಹಾಗಾಗಿನೇ ಇಲ್ಲಿ ಸ್ಥಳೀಯ ಮುಖಂಡರ ಒಂದು ಕೊರತೆ ಕೂಡ ಕಾಣ್ತಾ ಇರೋದ್ರಿಂದ ಕಾಂಗ್ರೆಸ್ ಪ್ರಚಾರದ ಕಾರ್ಯದಿಂದ ಈಗ ಹಿಂದುಳಿದೆ ಅಂತಾನೆ ಹೇಳ್ಬೋದು. ನವಿತಾ ಜೈನ್, ಈಗ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರು ಒಗ್ಗಟ್ಟಾಗಿದ್ದಾರಾ ಹೇಗೆ?
ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಈ ಒಂದು ಒಗ್ಗಟ್ಟು ಪ್ರದರ್ಶನ ಇಲ್ಲಿವರೆಗೂ ಕೂಡ ಪ್ರಚಾರ ಕಾರ್ಯದಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯನವರು ಇನ್ನು 2 ವಾರದಲ್ಲಿ ಕೋಲಾರ ಪ್ರಚಾರದ ಕಣಕ್ಕೆ ಧುಮುಕಲಿದ್ದಾರೆ. ಆಗ ಸಿದ್ದರಾಮಯ್ಯ ಪರವಾಗಿ ಎಷ್ಟು ನಾಯಕರು ಬರ್ತಾರೆ, ಎಷ್ಟು ನಾಯಕರು ಒಂದು ಅಬ್ಸೆಂಟ್ ಅನ್ನ ಹಾಕ್ತಾರೆ ಅಂತಕ್ಕಂಥದ್ದು ಕಾದು ನೋಡ್ಬೇಕಾಗಿದೆ. ಆದ್ರೆ ಇಲ್ಲಿ ಪ್ಲಸ್ ಪಾಯಿಂಟ್ ಜೆಡಿಎಸ್ ಪಕ್ಷಕ್ಕೆ ಏನಂತಂದ್ರೆ ಕೋಲಾರ ನಗರದಲ್ಲಿರ್ತಕ್ಕಂಥ ಅಂಜುಮನ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವರು ಈಗಾಗಲೇ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ. ಸುಮಾರು 50ಕ್ಕೂ ಅಧಿಕ ನಾಯಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಈಗಾಗಲೇ ಏನು ಜೆಡಿಎಸ್ ಪಕ್ಷವನ್ನು ಗುರುತಿಸಿಕೊಂಡು ಈಗ ಅಲ್ಪಸಂಖ್ಯಾತ ಸಮುದಾಯದ ಮತಗಳನ್ನು ಹೋಲಿಸಲಿಕ್ಕೆ ಜೆಡಿಎಸ್ ಪರವಾಗಿ ಮತಯಾಚನೆಯನ್ನು ಮಾಡಿರುವಂತದ್ದು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಅಂತಾನೆ ಹೇಳ್ಬೋದು ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ.